ಹಾಟ್ಲೈನ್ ಮೂಲಕ ನಡೆದಂಥ ಭಾರತ ಪಾಕ್ ಡಿಜಿಎಂಒ ಸಭೆ. ಭಾರತದ ಡಿಜಿಎಂಒ ರಾಜೀವ್ ಘಾಯ್ ಅವರು ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಅವರು ಇದರಲ್ಲಿದ್ದರು. ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನ್ ಡಿಜಿಎಂಒ ಕದನ ವಿರಾಮ ಉಲ್ಲಂಘನೆ ಮಾಡಲ್ಲ ಅಂತ ಪಾಕ್ ಹೇಳಿದೆ ಅಂತ. ಕದನ ವಿರಾಮ ಉಲ್ಲಂಘನೆ ಮಾಡಲ್ಲ ಅಂತ ಹೇಳಿ ಮಾಡಿದ್ರೆ ಉತ್ತರ ಇರ್ತಿತ್ತು. ಅದನ್ನ ಹೇಳಕ್ಕೆ ಡಿಜಿಎಂಒ ಮಟ್ಟದ ಸಭೆ ಏನಕ್ಕೆ ಬೇಕು? ಹಾಟ್ಲೈನ್ ಮೂಲಕವಾಗಿ ನಡೆದಂಥ ಭಾರತ ಪಾಕ್ ಡಿಜಿಎಂಒ ಸಭೆ ಮಾಡೋದೆಲ್ಲ ಮಾಡ್ಬಿಟ್ಟು ನಾವು ಈಗ ಏನು ಮಾಡಲ್ಲ ಅಂತ ಅಂದ್ಬಿಟ್ರೆ, ಅಂದರೆ ಫಸ್ಟ್ ಹೊಡೆದವನೇ ಲಾಭದಲ್ಲಿರ್ತಾನೆ, ಸೆಕೆಂಡ್ ಹೊಡೆದವನು ನಂಗೆ ಹೊಡೆದ್ರು ಅಂತ ಕೂತ್ಕೊಂಡವನೇ ನಷ್ಟದಲ್ಲಿರ್ತಾನೆ. ಹಾಗೆ ಈ ಪರಿಸ್ಥಿತಿ. ಸೊ ಕಾಸಿಫ್ ಅಬ್ದುಲ್ಲಾ ಮಾತುಕತೆಯನ್ನು ಮಾಡಿದರೆ ಪಾಕಿಸ್ತಾನದ ಡಿಜಿಎಂಒ ಕದನ ವಿರಾಮ ಉಲ್ಲಂಘನೆ ಮಾಡಲ್ಲ ಅಂತ ಪಾಕ್ ಹೇಳಿದೆ ಅಂತೆ. ಅದನ್ನು ಮಾಡಿದ್ದಿದ್ರೆ ಬೇರೆ ಆಗಿರೋದು, ಅದನ್ನು ಮಾಡೋದೇ ಇಲ್ಲ. ಅದನ್ನು ಮಾಡೋದಾಗಿದ್ರೆ ಕದನ ವಿರಾಮ ಹಾಕಬೇಕು. ಇದನ್ನು ಮುಂದುವರಿಸುವಂತೆ ಸಭೆಯಲ್ಲಿ ಮಾತುಕತೆ ಆಗಿದೆ. ಮೊದಲ ಸುತ್ತಿನ ಮಾತುಕತೆ ಮುಕ್ತಾಯವಾಗಿದೆ ಅಂತಿದ್ದಾರೆ. ಇನ್ನು ಇದೇ ಇದರಲ್ಲಿ ಯಾವ ರೀತಿಯಾಗಿ ಭಾರತ ಏನಾದರೂ ಹೆಜ್ಜೆಯನ್ನು ಇಟ್ಟಿದೆಯಾ, ಯಾವ ರೀತಿಯಾಗಿ ಏನಾದರೂ ಬೇಡಿಕೆಯನ್ನು ಇಟ್ಟಿದೆಯಾ ನೋಡಬೇಕಾಗಿದೆ. ಬೇಡಿಕೆ ಇಡುವಂಥದಕ್ಕಿಂತಲೂ ಹೆಚ್ಚಾಗಿ ಆ ವರ್ಡನ್ನು ಬಳಕೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಡಿಮ್ಯಾಂಡ್, ಹಿಂಗೆ ಮಾಡಬೇಕು, ಹಿಂಗೆ ಅನ್ನುವಂಥದ್ದನ್ನು ಹೇಳಬೇಕು. ಕಾರಣ ಭಾರತ ಯಾವ ಹಂತದಲ್ಲಿದೆ ಅನ್ನುವಂಥದ್ರ ಬಗ್ಗೆ. ಭಾರತ ಪಾಕ್ ಡಿಜಿಎಂಒ ಮಟ್ಟ ಸಭೆ ಈಗ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಗಳು ಹೆಡ್ಗಳು ಸಭೆಯ ಇನ್ಸೈಡ್ ಮಾಹಿತಿ ಪಬ್ಲಿಕ್ ಟಿವಿಗೂ ಲಭ್ಯವಾಗ್ತಾ ಇದೆ. ಏನಾಗಿದೆ ಅನ್ನುವಂಥದ್ದನ್ನು ಭಾರತ ಪಾಕ್ ಡಿಜಿಎಂಒ ಮಟ್ಟದ ಸಭೆ ಮೊದಲನೇ ಹಂತದಲ್ಲಿ ಮುಕ್ತಾಯವಾಗಿದೆ. ಸಭೆಯ ಇನ್ಸೈಡ್ ಮಾಹಿತಿಯನ್ನು ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕದನ ವಿರಾಮ ಉಲ್ಲಂಘಿಸುವಂತಿಲ್ಲ, ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸುವಂತಿಲ್ಲ. ಅದನ್ನು ನಡೆಸಿದರೆ ಅದು ಉಲ್ಲಂಘನೆನೇ, ಅದನ್ನು ನಡೆಸುವಂಗಿಲ್ಲ. ಸೊ ಅದು ಮುಖ್ಯವಾಗಿ ಅದು ಕಾಮನ್ ಆಗಿರೋದು. ಅದಿಲ್ಲ ಅಂತಂದರೆ ಕದನ ವಿರಾಮನೇ ಅಲ್ಲ ಅದು. ಸಭೆಯ ಇನ್ಸೈಡ್ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು ನಿಮಗೆ ಇಡ್ತಾ ಇದ್ದೀವಿ ಮಾಹಿತಿಯನ್ನು. ಯಾವುದೇ ಕಾರಣಕ್ಕೂ ಕೂಡ ಕದನ ವಿರಾಮವನ್ನು ಉಲ್ಲಂಘಿಸುವಂತಿಲ್ಲ. ಉಲ್ಲಂಘಿಸಿದರೆ ಏನು ಮಾಡುತ್ತೆ ಭಾರತ ಅನ್ನೋದನ್ನು ಹೇಳಬೇಕು. ಅಪ್ರಚೋದಿತ ಗುಂಡಿನ ದಾಳಿ ನಡೆಸುವಂತಿಲ್ಲ, ನಡೆಸಿದರೆ ಗಡಿಯಲ್ಲಿ ಎರಡೂ ರಾಷ್ಟ್ರಗಳು ಕೂಡ ಶಾಂತಿಯನ್ನು ಕಾಪಾಡಿಕೊಳ್ಬೇಕು. ಇಟ್ಸ್ ಜನರಲ್ ಆಗಿರುವಂಥದ್ದು ಎಲ್ಲವೂ ಕೂಡ. ಇದನ್ನು ಮಾಡಬೇಕು. ಅದನ್ನ ಇಲ್ದ ಅಂದರೆ ಇನ್ನೇನಿದೆ? ಅದನ್ನು ಹೊರತುಪಡಿಸಿ ಬೇರೆ ಏನು ಬೆಳವಣಿಗೆ ಆಗಿದೆ ಈ ಸಭೆಯಲ್ಲಿ ಅನ್ನುವಂಥದ್ದು ಮುಖ್ಯ. ಡಿಜಿಎಂಒ ಸಭೆಯಲ್ಲಿ ಕದನ ವಿರಾಮ ಅಂತಂದರೆ ಅದೇ, ಗಡಿಯಲ್ಲಿ ಯಾವುದೇ ರೀತಿಯಾಗಿ ಫೈರಿಂಗ್ ಮಾಡೋಗಿಲ್ಲ, ಬುಲೆಟ್ ಹಾರಿಸೋ ಹಾಗಿಲ್ಲ. ಹಾಗಾಗಿನೇ ಚೈನಾ ಮತ್ತು ನಮ್ಮ ಗಡಿಯಲ್ಲಿ ಆಗಿರುವಂಥದ್ದು ಏನಿದೆ ಅಲ್ಲಿ ಗುಂಡಿನ ದಾಳಿ ಆಗೋದಿಲ್ಲ. ಹಾಗಾಗಿನೇ ಅವತ್ತು ಲಾಸ್ಟ್ ಟೈಮ್ ಅವರು ಕಟ್ಟಿಗೆಗೆ ತಂತಿ ಎಲ್ಲ ಸುತ್ಕೊಂಡು ಬಂದು ಗಲಾಟೆ ಎಲ್ಲ ಮಾಡಿದ್ರಲ್ಲ, ಆ ಪರಿಣಾಮ ಅದಕ್ಕೋಸ್ಕರನೇ ಅಲ್ಲಿ ಗುಂಡನ್ನು ಹಾರಿಸೋ ಹಾಗಿಲ್ಲ. ಸೀಸ್ ಫೈರ್. ಸೊ ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಫೈರ್ ನಡೀತಾ ಇದೆ. ಡ್ರೋನ್ ಹಾರಿಸೋಂಗಿಲ್ಲ, ಬುಲೆಟ್ ಹಾರಿಸೋಂಗಿಲ್ಲ, ಯಾವುದು ಕೂಡ ಹಾರಿಸೋಂಗಿಲ್ಲ. ನನ್ನ ಸಹೋದ್ಯೋಗಿ ರಾಘು ಇದ್ದಾರೆ. ರಾಘು, ಇಟ್ಸ್ ಜನರಲ್ ಆಗಿರುವಂಥದ್ದೇ ಇದು. ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಏನೂ ಬೆಳವಣಿಗೆಗಳು ಕಾಣಿಸ್ತಾ ಇಲ್ವಾ ಅಂತ ಈ ಸಭೆಯಲ್ಲಿ ನಾವು ಹೇಳಿದ್ವಲ್ಲ, ಆವಾಗಲೇ ಮಾತನಾಡ್ತಾ ಇದ್ವಿ. ಜಾಸ್ತಿ ನಿರೀಕ್ಷೆ ಇಟ್ಕೊಳ್ಳೋ ಹಾಗಿಲ್ಲ ಅಂತೇಳಿ. ಜಸ್ಟ್ ಅಲ್ಲಿಗೆ ಫಾರ್ಮ್ಯಾಲಿಟೀಸ್ ಅಷ್ಟೇ ಇದು ಅಲ್ವಾ? ಅರುಣ್, ಖಂಡಿತವಾಗಿಯೂ ಕೂಡ. ಯಾಕಂದರೆ ಕದನ ವಿರಾಮಕ್ಕೆ ಸಂಬಂಧಪಟ್ಟಂಥ ಒಪ್ಪಿಗೆಗಳೇನಿದೆ, ಆ ಒಪ್ಪಂದಗಳೇನಿದೆ, ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಮಾತ್ರ ಚರ್ಚೆ ಆಗುತ್ತೆ. ಜೊತೆಗೆ ಆಯಾ ದೇಶಗಳ ಜವಾಬ್ದಾರಿ, ಅಂದರೆ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಾ ದೇಶಗಳ ಸೇನೆಯ ಜವಾಬ್ದಾರಿಗಳು ಏನು, ಜೊತೆಗೆ ಅವುಗಳ ಬಗ್ಗೆ ನಡ್ಕೊಳ್ಬೇಕಿರುವಂತಹ ರೀತಿ ನೀತಿ ಹೇಗೆ ಅನ್ನುವಂಥ ವಿಚಾರಗಳು ಮಾತ್ರ ಸ್ಪಷ್ಟವಾಗುವಂಥದ್ದು. ಅದರ ಜೊತೆಗೆ ಇದನ್ನು ತಪ್ಪಿದರೆ ಹೇಗೆ ಅನ್ನುವಂಥ ವಿಚಾರಗಳನ್ನು ಕೂಡ ಚರ್ಚೆಯನ್ನು ಮಾಡ್ತಾರೆ. ಒಂದೊಮ್ಮೆ ಇದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ಪ್ರತಿರೋಧವನ್ನು ಎದುರಿಸಬೇಕಾಗುತ್ತೆ ಎನ್ನುವಂಥ ಎಚ್ಚರಿಕೆಗಳನ್ನು ಪರಸ್ಪರವಾಗಿ ನೀಡುವಂಥ ಕೆಲಸಗಳು ಕೂಡ ಇದರಲ್ಲಿ ಆಗುತ್ತೆ. ಯಾಕಂದರೆ ಕದನ ವಿರಾಮ ಆದ ಬಳಿಕವೂ ಕೂಡ ಈ ಹಿಂದೆ ಅನೇಕ ಬಾರಿ ಪಾಕ್ನ ಈ ರೀತಿಯಾದಂಥ ಕೃತ್ಯಗಳು ಸಾಕಷ್ಟು ಬಾರಿ ಪ್ರೂವ್ ಆಗಿದೆ. ಜೊತೆಗೆ ಅದರ ಉದಾಹರಣೆಗಳು ಕೂಡ ಅನೇಕ ಬಾರಿ ಇದೆ. ಸೊ ಅದೇ ಕಾರಣಕ್ಕಾಗಿ ಈಗ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ನಡೆದುಕೊಂಡ್ರೆ ನಮ್ಮಿಂದ ಯಾವ ರೀತಿಯಾದಂತಹ ಪ್ರತಿದಾಳಿಗಳಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸದ್ಯ ಭಾರತದ ಡಿಜಿಎಂಒಗಳು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಹಿಂದೆ ಹೇಳಿದಾಗೆ ಇದು ಆ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಮಾತ್ರ ಚರ್ಚೆಯಾಗುವಂಥ ಕಾರಣಕ್ಕಾಗಿ ಕೆಲವೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳೇನಿರ್ತವೆ ಅವುಗಳನ್ನು ಈ ಎರಡೂ ಕೂಡ ಒಪ್ಕೊಳ್ಬೇಕಾಗಿರುತ್ತೆ. ಆ ಜವಾಬ್ದಾರಿಗೆ ತಕ್ಕಂತೆ ನಡ್ಕೊಳ್ತೇವೆ ಎನ್ನುವಂತಹ ಮಾತುಕತೆ ಅಷ್ಟೇ ಈ ಡಿಜಿಎಂಒ ಸಭೆಯಲ್ಲಿ ಆಗುವಂಥದ್ದು. ಸೊ ಅದು ಈಗ ಆಗಿದೆ. ಅದರಂತೆ ನಡ್ಕೊಳ್ಳುವಂಥ ಕೆಲಸವನ್ನು ಎರಡೂ ದೇಶಗಳು ಮಾಡಬೇಕಾಗುತ್ತೆ. ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗಿರುವಂಥ ವಿಚಾರಗಳು ಇಷ್ಟೇ ಆಗಿರುತ್ತೆ. ಅರುಣ್, ಅದೇ ಫಾರ್ಮಾಲಿಟೀಸ್ ಮಾತ್ರ, ಅದನ್ನು ಹೊರತುಪಡಿಸಿ ಯಾವುದೂ ಕೂಡ ಆದಂಗೆ ಕಾಣಿಸ್ತಾ ಇಲ್ಲ. ಈ ಭಾಳ ನಿರೀಕ್ಷೆ ಇದ್ದಿದ್ದು ಇವತ್ತು ಪ್ರಧಾನಿ ಮೋದಿ ಅವರ ಭಾಷಣದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕಾಣಿಸುತ್ತೆ. ಹಾಗೆ ಬರ್ತೀನಿ ರಾಘು, ಸಂಪರ್ಕದಲ್ಲಿರಿ. ಸೊ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಭಾರತ ಕೊಟ್ಟಿದೆ. ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದರೆ ಹುಷಾರ್ ಅಂತ ಹೇಳ್ತಾ ಇದೆ. ಅಯ್ಯೋ, ನಾವು ಅವಾಗಿಂದನೂ ಹೇಳ್ಕೊಂಡೇ ಬರ್ತಾ ಇದೆ, ಅದು ಉಲ್ಲಂಘನೆ ಮಾಡ್ತಾನೆ ಬರುತ್ತೆ. ಡಿಜಿಎಂಒ ಸಭೆಯಲ್ಲಿ ಎಚ್ಚರಿಕೆಯನ್ನು ಭಾರತ ಕೊಟ್ಟಿರೋದು. ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಸಲ ಸೀಸ್ ಫೈರ್ ಉಲ್ಲಂಘನೆ ಮಾಡಿದೆ ಅಂತೇಳಿ. ಅದು ಈಗಲ್ಲ, ಉಲ್ಲಂಘನೆ ಮಾಡ್ತಾನೆ ಇರುತ್ತೆ. ಅದಕ್ಕೆ ಏನು ತಕ್ಕ ಬೆಲೆಯನ್ನು ಕೊಟ್ಟಿದ್ದೀವಿ ನಾವು ಇಲ್ಲಿವರೆಗೂ.
ಉಗ್ರರು ಬಂದು ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಹೋಗಿ ಹೊಡೆದು ಬಂದಿದ್ದೀವಿ. ದಟ್ಸ್ ಅ ಫಂಟ್ಯಾಸ್ಟಿಕ್ ನಮ್ಮ ದೇಶ ಈ ವಿಚಾರದಲ್ಲಂತೂ ಈಗ. ಆದರೆ ಈಗ ಏನಾದರೂ ಕದನ ವಿರಾಮ ಉಲ್ಲಂಘನೆಯನ್ನು ಮಾಡಿದ್ರೆ ಏನು ಮಾಡ್ತೀರಾ? ಮೊನ್ನೆ ಅದಾದ ನಂತರನೂ ಮಾಡಿದ್ರಲ್ಲ, 5 ಗಂಟೆಗೆ ನೀವು ಕದನ ವಿರಾಮ ಘೋಷಣೆ ಮಾಡಿದ್ದೀರಿ, ರಾತ್ರಿ ಎಲ್ಲ ಅವ್ರು ಫೈರ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಏನು ಉತ್ತರವನ್ನು ಕೊಡುವಂಥದ್ದಾಯಿತು? ಬರೀ ಮಾತುಗಳು ಮಾತ್ರ ಆಗಬಾರ್ದು, ಈಗ ಉತ್ತರವನ್ನು ಕೊಡುವಂಥ ಕೆಲಸಗಳಾಗಬೇಕು. ನನ್ನ ಸಹೋದ್ಯೋಗಿ ರಾಘು ಇದ್ದಾರೆ. ರಾಘು, ಬರೀ ಮಾತುಗಳಾಗ್ತಾ ಇದೆಯಾ ಅಂತ ನಮ್ಮದು? ಯಾಕೆಂದರೆ ಉತ್ತರವನ್ನು ಕೊಡುವಂಥ ಒಂದು ಕಡೆಗೆ ನಮ್ಗಾಗಿರುವಂಥದ್ದು ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕು, ತದನಂತರ ನೀನು ಮೊನ್ನೆ ಆದಂಥದ್ದು ಕೂಡ ಹೋಗಿ ನುಗ್ಗಿ ಹೊಡೆದು ಬಂದಿರೋದು ಎಲ್ಲವೂ ಕೂಡ ಫ್ಯಾಂಟಾಸ್ಟಿಕ್. ಆದರೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡುವಂಥದ್ದು, ಸೀಸ್ ಫೈರ್ ಉಲ್ಲಂಘನೆ ಮಾಡುವಂಥದ್ದು ಪದೇ 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 ಪಾಕಿಸ್ತಾನ ಮಾಡ್ತಾನೆ ಇರುತ್ತೆ. ಇದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸ ಭಾರತ ಮಾಡ್ತಾ ಇಲ್ಲ. ಅದೇ ಬೇಸರದ ಸಂಗತಿ ಅಂತ. ಅರುಣ್, ಕಾರ್ಗಿಲ್ ಯುದ್ಧ ಆದ ಬಳಿಕವೂ ಕೂಡ ಅನೇಕ ಬಾರಿ ಇಂತಹ ತಪ್ಪುಗಳನ್ನು, ಇಂತಹ ಕುಕೃತ್ಯಗಳನ್ನು ಪಾಕಿಸ್ತಾನ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಭಾರತ ಮಾಡಬೇಕಿತ್ತು. ಈಗ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕಳೆದ 2-3 ದಿನಗಳ ಹಿಂದೆ ಆದಂಥ ಏರ್ ಸ್ಟ್ರೈಕ್ಗಳಿರ್ಬೋದು, ಜೊತೆಗೆ ಪಾಕಿಸ್ತಾನದಲ್ಲಿ ಆದಂಥ ದೊಡ್ಡ ದಾಳಿಗಳಿರ್ಬೋದು, ಇವೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ, ಜೊತೆಗೆ ಪಾಠವನ್ನು ಕಲಿಸುವಂಥ ಮೊದಲ ಸ್ಟೆಪ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸದ್ಯ ಈಗ ಇವತ್ತಿನ DGMO ಸಭೆ ಏನಿದೆ, ಈ ಸಭೆಯ ಬಳಿಕವಾಗಿ ಒಂದಷ್ಟು ಅಧಿಕೃತವಾಗಿ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಒಪ್ಪಂದಗಳು ಆಗಿರುತ್ತೆ. ಇದಾದ ನಂತರದಲ್ಲಿ ಆಗುವಂಥ ಸ್ಟೆಪ್ಸ್ಗಳೇನಿರುತ್ತೆ, ಇದು ನಂತರ ಯಾವೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅನ್ನುವಂಥದ್ರ ಮೇಲೆ ಆಧಾರ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಯಾವ ರೀತಿಯಾದಂಥ ಒಪ್ಪಂದಗಳಾಗಿದೆ ಅಂದರೆ, DGMO ಸಭೆಯಲ್ಲಿ ಅವೆಲ್ಲವನ್ನೂ ಕೂಡ ಸ್ಪಷ್ಟಪಡಿಸುವಂಥ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿಯಾದಂಥ ತಪ್ಪನ್ನು ಪಾಕ್ನಿಂದ ಆಗ್ತು ಅಂತ ಹೇಳಿದಂಥ ಸಂದರ್ಭದಲ್ಲಿ ಭಾರತ ಯಾವ ರೀತಿಯಾದಂಥ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ಈ ಹಿಂದೆ ಕೇವಲ ಎಚ್ಚರಿಕೆಯನ್ನು ಕೊಡುವಂಥದ್ದು, ಜೊತೆಗೆ ಅವರು ಏನು ಆಯ್ತಾಯಿತು ಆ ಸಂದರ್ಭಕ್ಕೆ ಮಾತ್ರ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಬಟ್ ಆದರೆ ಕಳೆದ ದಾಳಿ ಏನಿದೆ, ಈಗ ಕಳೆದ ಒಂದು 3-4 ದಿನದಿಂದ ಆದಂತಹ ದೊಡ್ಡ ದಾಳಿಗಳೇನಿದೆ, ಇದು ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಭಾರತ ಖಂಡಿತವಾಗಿಯೂ ಕೂಡ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಉತ್ತರವನ್ನು ಕೊಡುತ್ತೆ ಎನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿರುವಂಥ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಈ ರೀತಿಯಾದಂತಹ ನಿಯಮ ಉಲ್ಲಂಘನೆ ಕೆಲಸಗಳಾದರೆ ಆಯಾ ಕ್ಷಣದಲ್ಲಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತೇವೆ ಎನ್ನುವಂಥ ಎಚ್ಚರಿಕೆಯನ್ನು ಸದ್ಯ ಕೊಟ್ಟಿರಬಹುದು. ಸೊ ಆ ಆಧಾರದ ಮೇಲೆ ಪಾಕಿಸ್ತಾನ ಏನಾದರೂ ಎಚ್ಚೆತ್ಕೊಂಡ್ರೆ ಓಕೆ ಫೈನ್, ಅವೆಲ್ಲವೂ ಕೂಡ ಸರಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಭಾರತವೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತೇವೆ ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನು ಇವತ್ತಿನ ಸಭೆಯಲ್ಲಿ ನೀಡಲಾಗಿರುತ್ತೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ರಾಘು, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಗಡಿಯಲ್ಲಿ 2 ರಾಷ್ಟ್ರಗಳು ಕೂಡ ಶಾಂತಿಯನ್ನ ಕಾಪಾಡಿಕೊಳ್ಳಬೇಕು. ಮಿಲಿಟರಿ ಕಾರ್ಯಾಚರಣೆ, ಡ್ರೋನ್ ದಾಳಿಯನ್ನ ನಡೆಸುವಂತಿಲ್ಲ. ಗಡಿಯಿಂದ ಸೇನೆಗಳು ಅಂತರವನ್ನ ಕಾಯ್ದುಕೊಳ್ಬೇಕು. ಅದನ್ನ ಮಾಡ್ತಾ ಇದ್ದಾರಲ್ವಾ. ಭಾರತ ಪಾಕ್ DGMO ಮಟ್ಟದ ಸಭೆ, ಇಟ್ಸ್ ಆಲ್ ಫಾರ್ಮಾಲಿಟೀಸ್. ಹಿಂದೆ ಇರುವಂಥದ್ದನ್ನೇ ಈಗಲೂ ಕೂಡ ಮಾತನಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಏನೋ ಆಗ್ತಾ ಇಲ್ಲ ಅದರಲ್ಲಿ. ಬಟ್ ಇಲ್ಲಿ ಬರಬೇಕಾಗಿರುವಂಥದ್ದು, ನಾವು ಹುಷಾರ್ ಅಂತ ಹೇಳ್ತಾ ಇದ್ದೀವಲ್ವಾ, ನಾವು ಹುಷಾರ್ ಅಂತ ಹೇಳ್ತಾ ಇದ್ದೀವಲ್ಲ, ಹೇಗೆ ಅನ್ನುವಂಥದ್ದನ್ನು ಹೇಳಬೇಕು. ನೆಕ್ಸ್ಟ್ ಮಾಡಿದ್ರೆ ನುಗ್ಗು ಹೊಡಿತೀವಿ, ನೆಕ್ಸ್ಟ್ ಇನ್ನೊಂದು ಫೈರಿಂಗ್ ಮಾಡಿದ್ರೆ ನಾವು ಒಳಗಡೆ ಬರ್ತೀವಿ, ಈ ಥರ ಹೇಳಬೇಕು. ಅವಾಗ ಸರಿ ಆಗುತ್ತೇನೋ.